ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರೀತಿಯ ವೀಕ್ಷಕರಿಗೆಲ್ಲ ನಮನಗಳು. ಹರೇ ರಾಮ. ಶ್ರೀಮಚ್ಚಂದ್ರಕಲಾಧರಾತ್ಮಜಮಜಂ ಶೃಂಗಾರ ಶೋಭಾಕೃತಿಂ ಗೌರೇಪಿ ನಗರಸ್ತನಾಮಿತ ಭಯ ಸಾರಜ್ಜವಜಾಸನಂ ಬಾಲೇಶ ಪ್ರಕಟಾಭಿಮಾನ ಜಲದೋ ದಂಚತ್ ಪ್ರಚಂಡಾನಿಲಂ ಸುಬ್ರಹ್ಮಣ್ಯಂ ಅಗಣ್ಯ ಪುಣ್ಯಚರಿತಂ ವದ್ದೇ ಪರಂ ದೇಶಿಕಂ. ಶ್ರೀ ಸುಬ್ರಹ್ಮಣ್ಯೇಶ್ವರಾಯ ನಮಃ. ಆತ್ಮೀಯರಿಗೆಲ್ಲ ಭಗವತಿ ಸಂಕಲ್ಪಕ್ಕೆ ಸ್ವಾಗತ. ಆತ್ಮೀಯರೇ, ಇಂದು 31ನೇ ತಾರೀಕು 3ನೇ ತಿಂಗಳು 2026ನೇ ಇಸ್ವಿ, ಮಂಗಳವಾರ. ಇಂದಿನ ದಿವಸದ ಪಂಚಾಂಗ ಹೇಗಿದೆ, ಗ್ರಹಗಳ ಸ್ಥಿತಿಗತಿಗಳೇನಿದೆ ಹಾಗೂ ಮೇಷಾದಿ 12 ರಾಶಿಯವರ ಫಲ ಏನಿದೆ, ಇದನ್ನು ನಾವು ಚಿಂತಿಸಬೇಕಾಗಿರ್ತಕ್ಕಂತಹ ದಿವಸ. ಮೊದಲು ಪಂಚಾಂಗ ನೋಡೋಣ. ಸ್ವಸ್ತಿ ಶ್ರೀ ವಿಜಯಾಭ್ಯುದಯ ನೃಪಶಾಲಿ ವಾಹನ ಗತಶಕ ವರ್ಷ 1948ನೇ ಮಂಗಳಕರ ಪರಾಭವನಾಮ ಸಂವತ್ಸರದ ಉತ್ತರಾಯಣ ವಸಂತ ಋತು ಚೈತ್ರ ಮಾಸದ ಶುಕ್ಲ ಪಕ್ಷದ ತ್ರಯೋದಶಿ ತಿಥಿಯಾಗಿರ್ತಕ್ಕಂಥದ್ದು. ಉಪರಿ ಚತುರ್ದಶಿ ತಿಥಿ ಇದೆ. ವಾರ ಮಂಗಳವಾರವಾಗಿದೆ. ಈ ದಿವಸದ ನಕ್ಷತ್ರ ಪೂರ್ವ ಫಲ್ಗುನಿ ನಕ್ಷತ್ರ ಇದೆ. ಈ ದಿವಸದ ಯೋಗವನ್ನು ನಾವು ನೋಡುವಾಗ ಗಂಡನಾಮ ಯೋಗ ಇರತಕ್ಕಂಥದ್ದು. ತೈತಲ ಕರಣ ಉಪರಿ ಗರ್ಜಕರಣ ಇರತಕ್ಕಂಥದ್ದು ಇವತ್ತಿನ ಪಂಚಾಂಗ. ಹೀಗಿರುವಾಗ ಇಂದಿನ ದಿನದ ವಿಶೇಷತೆಯಲ್ಲಿ ಅನಧ್ಯಯನ ತ್ರಯ ಜೊತೆಯಲ್ಲಿ ಅವಮಾಹ ಹಾಗೂ ಅನಧ್ಯಯನ ಹಾಗೂ ಅವಮಾಹ. ಅನಧ್ಯಯನ ಯಾಕೆ ನೋಡಿ, ಚತುರ್ದಶಿ ನಾಳೆ ಹುಣ್ಣಿಮೆ, ಚತುರ್ದಶಿ ಹುಣ್ಣಿಮೆ ಪಾಡ್ಯ, ಈ 3 ದಿವಸವೂ ಸಹಿತವಾಗಿ ವೇದ ಪಾಠಶಾಲೆಗಳಿಗೆ ರಜೆ ಇರ್ತದೆ. ಆದ್ದರಿಂದ ಅನಧ್ಯಯನ ತ್ರಯ ಅಂತ ಬರೆದಿರ್ತಾರೆ. ಜೊತೆಯಲ್ಲಿ ಅವಮಾಹ ಎಂದರೆ ಒಂದು ತಿಥಿಯ ಮೇಲೆ ಮತ್ತೊಂದು ತಿಥಿ ಬಂದಾಗ ಅವಮಾಹ. ಇವತ್ತು ಬೆಳಗ್ಗೆ 6:34 ತ್ರಯೋದಶಿ ಇತ್ತು. ತದನಂತರದಲ್ಲಿ ಚತುರ್ದಶಿ ಬಂದಿದೆ. ಅಂದರೆ ನಾವು ಈಗ ಚತುರ್ದಶಿಯ ಸಂದರ್ಭದಲ್ಲಿದ್ದೇವೆ. ಹೀಗಿರುವಾಗ ಇವತ್ತಿನ ದಿವಸದ ಗ್ರಹಗಳ ಸ್ಥಿತಿ ಹೇಗೆ ಖಗೋಳದಲ್ಲಿ ನೋಡಿ, ಮೇಷರಾಶಿಯಲ್ಲೇ ಶುಕ್ರ ಇದ್ದಾನೆ, ವೃಷಭ ಶೂನ್ಯ. ಮಿಥುನ ರಾಶಿಯಲ್ಲಿ ಗುರು, ಕರ್ಕಾಟಕ ರಾಶಿಯಲ್ಲಿ ಮಾಂದಿ, ಸಿಂಹ ರಾಶಿಯಲ್ಲಿ ಕೇತು ಹಾಗೂ ಚಂದ್ರ. ಪುಬ್ಬ ನಕ್ಷತ್ರದಲ್ಲಿ ಚಂದ್ರ ಇದ್ದಾನೆ, ಪೂರ್ವ ಫಲ್ಗುನಿ ನಕ್ಷತ್ರದಲ್ಲಿ. ಕನ್ಯಾ ರಾಶಿ, ತುಲಾ ರಾಶಿ, ವೃಶ್ಚಿಕ ರಾಶಿ, ಧನು ರಾಶಿ, ಮಕರ ರಾಶಿ, ಈ 5 ರಾಶಿಗಳು ಶೂನ್ಯ ರಾಶಿಯಾಗಿದೆ. ಒಂದು ರೀತಿಯಲ್ಲಿ ನೋಡುವಾಗ ಕಾಳಸರ್ಪ ಯೋಗ ಅಂತ ಹೇಳ್ಬೋದು. ಕುಂಭ ರಾಶಿಯಲ್ಲಿ ಕುಜನಿದ್ದಾನೆ, ಬುಧನಿದ್ದಾನೆ, ರಾಹು ಇದ್ದಾರೆ. ಮೀನ ರಾಶಿಯಲ್ಲಿ ರವಿ ಇದ್ದಾನೆ, ಶನಿ ಮಹಾತ್ಮ ಇದ್ದಾನೆ. ಈಗಿನ ಸಮಯದ ಲಗ್ನವು ಮೀನ ಲಗ್ನವೇ ಆಗಿರ್ತಕ್ಕಂಥದ್ದು. ಹೀಗಿರುವಾಗ ಮೇಷಾದಿ 12 ರಾಶಿಗಳ ಫಲ ಏನು, ಪರಿಹಾರ ಏನು ನೋಡೋಣವೇ. ಮೊದಲು ಮೇಷರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲೇ ಶುಕ್ರ ಸಪ್ತಮಾಧಿಪತಿ ತವರು ಮನೆಗೆ ಹೋದ ನಿಮ್ಮ ಹೆಂಡತಿ ಮನೆಗೆ ಬರುವಂತಹ ದಿವಸ, ಅಥವಾ ದೂರ ಹೋದಂತಹ ಗಂಡ ಮನೆಗೆ ಬರುವಂತಹ ದಿವಸ. ಒಟ್ಟಾರೆ ಇವತ್ತಿನ ದಿವಸ ದಂಪತಿಗಳು ಮನೆಯಲ್ಲಿರ್ತೀರಿ. ದಾಂಪತ್ಯ ಜೀವನದಲ್ಲಿ ಒಳ್ಳೆಯದಾಗುವಂತಹ ಯೋಗದ ಲಕ್ಷಣಗಳು. ನಿಮ್ಮ ರಾಶಿಯಿಂದ 11ನೇ ಮನೆಯಲ್ಲಿ ಅರ್ಥಾತ್ ಬಾಧಾಸ್ಥಾನದಲ್ಲಿ ಕುಜನಿದ್ದಾನೆ, ಬುಧನಿದ್ದಾನೆ. ಕುಜರಾಹುವಿನ ಯುತಿ ಅಂದರೆ ಅದೊಂದು ದೊಡ್ಡ ಕಂಟಕ ಅಂದಾಗ ಯಾವ ರೀತಿಯಲ್ಲಿ ಕಂಟಕ, ಇದು ನರಕ್ಕೆ ಸಂಬಂಧಪಟ್ಟಂತಹ ಕಂಟಕ ಅಥವಾ ತಲೆಯಲ್ಲಿಯ ಕಂಟಕಗಳು, ತಲೆಯಲ್ಲಿ ಏನಾದರೂ ವೇದನೆಗಳು ಉಂಟಾಗುವಂತಹ ಸಾಧ್ಯತೆಗಳು, ಬಾಧೆ, ಒಟ್ಟಾರೆ ಶಾರೀರಿಕವಾದ ಬಾಧೆ, ಮಾನಸಿಕವಾಗಿ ಬಾಧೆ, ಕೌಟುಂಬಿಕವಾಗಿ ಬಾಧೆ, ಹೀಗೆ 3 ರೀತಿಯಲ್ಲೂ ಬಾಧೆಗಳನ್ನು ಅನುಭವಿಸುವಂತಹ ದಿವಸ ಇವತ್ತು. ಪರಿಹಾರಕ್ಕೆ ನೀವು ಮಾಡಿಕೊಳ್ಳಬೇಕಾಗಿರತಕ್ಕಂತಹದ್ದು ಮೃತ್ಯುಂಜಯನ ಪ್ರಾರ್ಥನೆ, ಸಂಜೀವಿನಿ ರುದ್ರನ ಪ್ರಾರ್ಥನೆಯನ್ನ ಮಾಡಿಕೊಳ್ಳುವುದರಿಂದ ಕ್ಷೇಮ ಉಂಟಾಗುವಂತಹ ಲಕ್ಷಣ. ಪೂರ್ವ ದಿಕ್ಕಿನಲ್ಲಿ ವ್ಯವಹರಿಸುವುದರಿಂದ ನಿಮ್ಮ ಕಷ್ಟಗಳೆಲ್ಲ ಪರಿಹಾರ. 9ರ ಸಂಖ್ಯೆಯ ಬಳಕೆ, ಕೆಂಪು ವಸ್ತ್ರ ಇಂದು ನಿಮಗೆ ಶುಭವನ್ನು ತರುತ್ತದೆ. ಈಗ ವೃಷಭ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಿಂದ 12ನೇ ಮನೆಯಲ್ಲಿ ಶುಕ್ರ ಇದ್ದಾನೆ. ವ್ಯಯಾಧಿಕ್ಯ, ಅಧಿಕವಾಗಿ ಖರ್ಚಾಗುವಂತಹ ಸಾಧ್ಯತೆ ನಿಮಗೆ ಗೊತ್ತೇ ಇರೋದಿಲ್ಲ. ಅನಿರೀಕ್ಷಿತವಾಗಿ ಖರ್ಚು ಮಾಡುವಂತಹ ಸಂದರ್ಭ. ನಿಮ್ಮ ಹತ್ರ ಹಣ ಇಲ್ಲದೆ ಹೋದ್ರು ಬೇರೆಯವ್ರ ಹತ್ರ ತಗೊಂಡಾದ್ರೂ ಇವತ್ತಿನ ದಿವಸ ಖರ್ಚು ಮಾಡುವಂತಹ ಸಂದರ್ಭ ಬರ್ತದೆ. ಧನಸ್ಥಾನದಲ್ಲಿ ಗುರು ಇದ್ದದ್ದರಿಂದ ಧನ ಸಮೃದ್ಧಿಯ ಕೆಲವರಿಗೆ ಮಾತ್ರ ನೋಡಿ, ಲಾಭಾಧಿಪತಿ ಧನದಲ್ಲಿದ್ದಾನೆ, ಧನ ಸಮೃದ್ಧಿ ಆಗುವಂತಹ ಸಂದರ್ಭ ಇರತಕ್ಕಂತಹದ್ದು. ಹಣದಿಂದಲೇ ಹಣವನ್ನು ತೆಗೆಯತಕ್ಕಂಥವರಿಗೆ ಸಾಕಷ್ಟು ಅಭಿವೃದ್ಧಿ. ಬಡ್ಡಿಗೆ ಹಣ ಕೊಟ್ಕೊಳ್ಳೋದು, ಬಡ್ಡಿ ವಸೂಲಿ ಮಾಡೋದು, ಆಯ್ತಾ. ಅಸಲು ಕೊಡ್ತೇನೆ ಅಂತಂದ್ರೆ ಸ್ವಲ್ಪ ನಿಮಗೆ ಮುಜುಗರ ಉಂಟಾಗ್ತದೆ. ಬಡ್ಡಿ ವ್ಯವಹಾರ ಮಾಡುವವರಿಗೆ ಸಾಕಷ್ಟು ಅಭಿವೃದ್ಧಿ ಆಗುವಂತಹ ಲಕ್ಷಣಗಳು ಇವತ್ತಿನ ದಿವಸ. ನಿಮ್ಮ ರಾಶಿಗೆ 4ನೇ ಮನೆಯಲ್ಲಿ ಚಂದ್ರ ಇದ್ದದ್ದರಿಂದ ತಾಯಿಗೆ ಸ್ವಲ್ಪ ಮಟ್ಟಿಗೆ ಅನಾರೋಗ್ಯ ಉಂಟಾಗುವಂತಹ ಲಕ್ಷಣ. ಚಂದ್ರಕೇತುವಿನ ಯುತಿ ಇದೆ, ಆದ್ದರಿಂದ ತಾಯಿಗೆ ಅನಾರೋಗ್ಯ. ಮನೆಯ ಮುಂಭಾಗದಲ್ಲಿ ಏನಾದರೂ ಕೆಟ್ಟ ವಸ್ತುಗಳು ಬೀಳುವಂತಹ ಸಾಧ್ಯತೆ ಅಥವಾ ಬಿದ್ದಿರುವಂತಹ ಸಾಧ್ಯತೆ,
ಕೆಲವರಿಗೆ ದೋಷ ನಿವಾರಣೆಗೆ ನೀವು ಮಾಡಿಕೊಳ್ಳಬೇಕಾಗಿರತಕ್ಕಂಥದ್ದೇನು, ವಿಶೇಷವಾಗಿ ಚಂದ್ರಶಾಂತಿ ಅಥವಾ ಪಕ್ಷಿಗಳಿಗೆ ಅಕ್ಕಿಯನ್ನು ಹಾಕುವುದರಿಂದ ನಿಮ್ಮ ಕಷ್ಟಗಳು ದೂರವಾಗುವಂತಹ ಸಂದರ್ಭ ಇರತಕ್ಕಂಥದ್ದು. ನೋಡಿ, ಮನೆಯಲ್ಲಿ ಕೆಲವು ಪಕ್ಷಿಗಳೆಲ್ಲ ಚಿವು ಚಿವು ಉಡ್ತಾ ಬರ್ತಾ ಇರ್ತದೆ. ಅಂತಹ ಪಕ್ಷಿಗಳಿಗೆ ನೀವು ಅಕ್ಕಿಯನ್ನು ಹಾಕಬೇಕು. ಆಗ ನಿಮ್ಮ ಕಷ್ಟವೂ ಪರಿಹಾರವಾಗ್ತದೆ, ಅವುಗಳಿಗೂ ಒಂದು ರೀತಿಯಲ್ಲಿ ಲಾಭ ಉಂಟಾಗ್ತದೆ. 6 ನಿಮ್ಮ ಸಂಖ್ಯೆಯನ್ನು ಬಳಸಿಕೊಳ್ಳಿ. ಪೂರ್ವ ದಿಕ್ಕಿನ ವ್ಯವಹಾರದಿಂದ ಕ್ಷೇಮ ಉಂಟಾಗ್ತದೆ. ಬಿಳಿ ಬಣ್ಣದ ವಸ್ತ್ರಗಳು ನಿಮಗೆ ಅನುಕೂಲವನ್ನು ತರುತ್ತದೆ. ಈಗ ಮಿಥುನ ರಾಶಿ. ಮಿಥುನ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಿಂದ ಕರ್ಮ ರಾಶಿಯಲ್ಲಿ ಶನಿ ರವಿ. ಪಿತ್ರಾರ್ಜಿತವಾಗಿ ತಂದೆ ಮಾಡುವಂತಹ ಕೆಲಸವೇ ಮಗನಿಗೆ ಲಭ್ಯವಾಗುವಂತಹ ಸಾಧ್ಯತೆ. ಮಗಳಿಗ ಒಟ್ಟಾರೆ ತಂದೆ ಮಾಡುವಂತಹ ಕೆಲಸ. ಕೆಲವರಿಗೆ ಮಾತ್ರ ಆತಂಕ ಮೂಡುವಂತಹದ್ದು ಉದ್ಯೋಗದ ವಿಷಯದಲ್ಲಿ. ಇದ್ದ ಉದ್ಯೋಗ ಕೈಬಿಟ್ಟು ಹೋಗ್ತದೆ, ಬೇರೆ ಉದ್ಯೋಗ ಸಿಗೋದಿಲ್ಲ. ಅದಕ್ಕಾಗಿ ಪರದಾಟ ಮಾಡ್ತಾ ಇರ್ತೀರಿ. ಕೆಲವರಿಗೆ ರಿಯಲ್ ಎಸ್ಟೇಟ್ ಇದ್ದವರಿಗಂತೂ ಸಾಕಷ್ಟು ಅನುಕೂಲ ಉಂಟಾಗುವಂತಹ ಸಾಧ್ಯತೆಗಳು. ಇಂಜಿನಿಯರ್ಗಳಿಗೆ ಸ್ವಲ್ಪ ಮಟ್ಟಿಗೆ ಆತಂಕ ಮೂಡುವಂತಹ ಸಾಧ್ಯತೆ. ಮನೆಯಲ್ಲೇ ಕೂತು ಕೆಲಸ ಮಾಡ್ತಾ ಇದ್ರೆ ಬೇಡ, ಆಫೀಸಿಗೆ ಬನ್ನಿ ಹೇಳುವಂತಹ ವರ್ತಮಾನ, ಅದರಿಂದ ಸ್ವಲ್ಪ ಬೇಸರ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ದೌಡಾಯಿಸಬೇಕು, ಕೆಲಸಕ್ಕಾಗಿ ನೀವು ದೌಡಾಯಿಸುವಂತಹ ಸನ್ನಿವೇಶ ಬರ್ತದೆ ಮಿಥುನ ರಾಶಿಯವರಿಗೆ. ಮಿಥುನ ರಾಶಿಯಲ್ಲೇ ಗುರು ಇದ್ದದ್ದರಿಂದ ಸ್ವಲ್ಪ ಮಟ್ಟಿಗೆ ವ್ಯವಹಾರದಲ್ಲಿ ಅನುಕೂಲ ಉಂಟಾಗುವಂತಹ ಲಕ್ಷಣಗಳು. ಧನಾಧಿಪತಿಯಾಗಿರ್ತಕ್ಕಂತಹ ಚಂದ್ರನು ತೃತೀಯ ಭಾವಕ್ಕೆ ಹೋಗಿದ್ದರಿಂದ ಸ್ವಲ್ಪ ಮಟ್ಟಿಗೆ ಅಣ್ಣ ತಮ್ಮಂದಿರು ಅಕ್ಕ ತಮ್ಮಂದರಿಗೆ ಹಣಕಾಸಿನ ವಿಚಾರದಲ್ಲಿ ತೊಂದರೆ ಉಂಟಾಗ್ತದೆ. ನಿವಾರಣೆಗಾಗಿ ನೀವು ಲಕ್ಷ್ಮೀ ಪ್ರಾರ್ಥನೆಯನ್ನು ಮಾಡಿಕೊಳ್ಳುವುದರಿಂದ, ದುರ್ಗಾ ಪ್ರಾರ್ಥನೆಯನ್ನು ಮಾಡಿಕೊಳ್ಳುವುದರಿಂದ ಕಷ್ಟ ನಿವಾರಣೆ. 2 ನಿಮ್ಮ ಸಂಖ್ಯೆಯನ್ನು ಬಳಸಿಕೊಳ್ಳುವುದರಿಂದ ಕ್ಷೇಮ. ದಕ್ಷಿಣ ದಿಕ್ಕಿನಲ್ಲಿ ಪೂರ್ವಾಮುಖವಾಗಿರತಕ್ಕಂತಹ ದೇವಸ್ಥಾನಗಳಿಗೆ ಹೋಗುವುದರಿಂದ ಅಭಿವೃದ್ಧಿ. ನೀವು ಬಿಳಿ ಬಣ್ಣದ ವಸ್ತ್ರವನ್ನು ಇವತ್ತಿನ ದಿವಸ ದಾನ ಮಾಡುವುದರಿಂದ ನಿಮಗೆ ನಿಮ್ಮ ಹಿರಿಮೆಯನ್ನು ಹೆಚ್ಚಿಸಿಕೊಳ್ಳಲಿಕ್ಕೆ ಸಾಧ್ಯತೆ ಇದೆ. ಮಾಡಿಕೊಳ್ಳಿ ಮಿಥುನ ರಾಶಿಯವರು ಇವತ್ತಿನ ದಿನ. ಈಗ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಿಂದ 10ನೇ ಮನೆಯಲ್ಲಿ ಶುಕ್ರ ಇದ್ದಾನೆ, ಲಾಭಾಧಿಪತಿ ಅವನು 10ನೇ ಮನೆಯಲ್ಲಿದ್ದಾನೆ ಅಂದಾಗ ಒಳ್ಳೆ ಯೋಗದ ಫಲ ಇರತಕ್ಕಂಥದ್ದು, ಅಮಲ ಯೋಗದ ಫಲ. ಮನೆಯಲ್ಲಿ ದವಸ ಧಾನ್ಯಗಳು ತುಂಬಿರ್ತದೆ, ವ್ಯವಹಾರಗಳು ಸಮೃದ್ಧಿಯಾಗಿ ಆಗ್ತದೆ. ವಸ್ತ್ರ ವ್ಯಾಪಾರಿಗಳಿಗೆ ಸಮೃದ್ಧಿಯಾದಂತಹ ವ್ಯಾಪಾರ. 1 ವಸ್ತ್ರವನ್ನು ತೆಗೆದುಕೊಳ್ಳಲಿಕ್ಕೆ ಬಂದ ವ್ಯಕ್ತಿ 10 ವಸ್ತ್ರವನ್ನು ತೆಗೆದುಕೊಂಡು ಹೋಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಅವನಿಗೆ ಬೇಕಾದ ಬಣ್ಣದ ವಸ್ತ್ರ ನಿಮ್ಮಲ್ಲಿರ್ತದೆ, ಅದರಿಂದ ಅವನಿಗೆ ಸಂತೃಪ್ತಿ ಉಂಟಾಗುವಂತಹ ಸಾಧ್ಯತೆ. ಜೊತೆಯಲ್ಲಿ ಹೋಗುವಾಗ ನಿಮ್ಮ ಅಡ್ರೆಸ್ಸನ್ನು ತೆಗೆದುಕೊಂಡು ಹೋಗ್ತಾನೆ, ಮತ್ತೆ ನಿಮಗೆ ಫೋನ್ ಮಾಡಿ ಕೇಳುವುದಕ್ಕೋಸ್ಕರವಾಗಿ. ಈ ರೀತಿಯಲ್ಲಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ವ್ಯಾವಹಾರಿಕವಾಗಿ ಅಭಿವೃದ್ಧಿ, ಕುಟುಂಬದಲ್ಲೂ ಸಹಿತವಾಗಿ ನೆಮ್ಮದಿ. ಹೂಹಣ್ಣು ವ್ಯಾಪಾರಸ್ಥರು ರಸ್ತೆ ಬದಿಯಲ್ಲಿ ಹಾಕಿಕೊಂಡು ವ್ಯಾಪಾರವನ್ನು ಮಾಡತಕ್ಕಂಥವರಿಗೆ ಸ್ವಲ್ಪ ಮಟ್ಟಿಗೆ ಇವತ್ತಿನ ದಿವಸ ಆರಕ್ಷಕರ ಭಯ ಉಂಟಾಗುವಂತಹ ಸಾಧ್ಯತೆ. ದೋಷ ನಿವಾರಣೆಗಾಗಿ ನೀವು ಇವತ್ತಿನ ದಿವಸ ಗಣಪತಿ ಪ್ರಾರ್ಥನೆಯನ್ನು ವಿಶೇಷವಾಗಿ ಮಾಡುವುದರಿಂದ ನಿಮ್ಮ ಕಷ್ಟಗಳೆಲ್ಲ ಪರಿಹಾರವಾಗುವಂತಹ ಸಾಧ್ಯತೆಗಳು. ಅಡೆತಡೆಗಳೆಲ್ಲ ಹೋಗಬೇಕಪ್ಪ. ವಿಘ್ನ ನಿವಾರಕನಂತಹ ಓ ವಿಘ್ನೇಶ್ವರನೇ ನಮ್ಮ ಕಷ್ಟವನ್ನು ಪರಿಹಾರ ಮಾಡಿ ನಮಗೆ ಅನುಕೂಲವನ್ನು ಮಾಡುವಂಥ ಪ್ರಾರ್ಥನೆಯನ್ನು ಮಾಡಿದಾಗ ವಿಘ್ನೇಶ್ವರನ ಅನುಗ್ರಹದಿಂದ ಕಷ್ಟ ನಿವಾರಣೆಯಾಗಿ ಸುಖ ಪ್ರಾಪ್ತಿ. 2 ನಿಮ್ಮ ಸಂಖ್ಯೆ ಬಳಸಿಕೊಳ್ಳಿ. ಬಿಳಿ ಬಣ್ಣದ ವಸ್ತ್ರಗಳು ನಿಮಗೆ ಅನುಕೂಲವನ್ನು ತರುತ್ತದೆ. ದೂರ ಮಾಡುವಂತಹ ದುರ್ಗಾದೇವತೆಯ ಅನುಗ್ರಹವನ್ನು ಇಂದಿನ ದಿವಸ ಪಡೆದುಕೊಳ್ಳುವುದರಿಂದ ನಿಮ್ಮ ಕಷ್ಟಗಳೆಲ್ಲ ನಿವಾರಣೆಯಾಗಿ ಸುಖ ಪ್ರಾಪ್ತಿ ಕರ್ಕಾಟಕ ರಾಶಿಯವರಿಗೆ. ಈಗ ಸಿಂಹರಾಶಿ. ಸಿಂಹರಾಶಿಯವರ ಫಲವನ್ನು ನೋಡುವಾಗ ನೀವು ಅಷ್ಟಮ ಶನಿಯಿಂದಾಗಿ ಬಳಲಿ ಬೆಂಡಾಗಿ ಹೋಗಿದ್ದೀರಿ. ಈಗಾಗಲೇ ಸಾಕಷ್ಟು ತಾಪತ್ರಯಕ್ಕೆ ಸಿಲುಕಿಕೊಂಡಿದ್ದೀರಿ. ಕೆಲವರಿಗಂತೂ ಕೋರ್ಟ್ ಕಚೇರಿಗೆ ಅಲೆದಲೆದು ಸಾಕಾಗಿ ಹೋಯಿತು. ಕೆಲವರಿಗೆ ಮನಸ್ತಾಪಗಳು, ಕೋರ್ಟ್ ವ್ಯವಹಾರದಲ್ಲಿ ಹಿನ್ನಡೆ, ಆರ್ಥಿಕವಾಗಿ ಸಾಕಷ್ಟು ಸಂಕಷ್ಟವನ್ನು ಎದುರಿಸಬೇಕಾದಂತಹ ಸಂದರ್ಭ. ಕೆಲವರಿಗೆ ಸಾಕಷ್ಟು ಅಭಿವೃದ್ಧಿಯಾಗುವಂತಹ ಲಕ್ಷಣಗಳು. 7ನೇ ಮನೆಯಲ್ಲಿರತಕ್ಕಂತಹ ಕುಜನಿಂದ, ಕುಬುದ್ಧಿ ಉಳ್ಳಂತಹ ವ್ಯಕ್ತಿಗಳಿಂದ, ಕುತ್ಸಿತ ಮನೋಭಾವ ಉಳ್ಳಂತಹ ವ್ಯಕ್ತಿಗಳಿಂದ ನಿಮಗೆ ಆಗಾಗ ತೊಂದರೆಗಳು ಉಂಟಾಗುವಂತಹ ಸಾಧ್ಯತೆಗಳು. ಆಗಾಗ ನಿಮಗೇನಾದರೂ ಫೋನ್ ಮಾಡಿ ಧಮಕಿ ಹಾಕುವಂತಹ ಸಾಧ್ಯತೆ ಇರತಕ್ಕಂಥದ್ದಿದೆ. ಈ ಎಲ್ಲ ದೋಷ ನಿವಾರಣೆಗೆ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದೇನು, ಸಾಧ್ಯವಾದರೆ ರುದ್ರಪಾರಾಯಣ. ರುದ್ರ ನಮಕ ಚಮಕದಿಂದ ಶಿವನಿಗೆ ರುದ್ರಾಭಿಷೇಕವನ್ನು ಮಾಡುವುದರಿಂದ, ಮನೆಯಲ್ಲಿ ನೀವು ರುದ್ರಪಾರಾಯಣ, ಏಕಾದಶಿ ರುದ್ರಪಾರಾಯಣ ಇತ್ಯಾದಿಗಳನ್ನು ಮಾಡಿಕೊಳ್ಳುವುದರಿಂದ ರುದ್ರನ ಅನುಗ್ರಹದಿಂದ ಕಷ್ಟದಿಂದ ಮುಕ್ತರಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದಿದೆ. ಸಾಧ್ಯವಾದರೆ ಮಾಡಿಕೊಳ್ಳಿ, ಶುಭ ಉಂಟಾಗ್ತದೆ. ಸಿಂಹರಾಶಿಯವರು 1 ನಿಮ್ಮ ಸಂಖ್ಯೆ ಬಳಸಿಕೊಳ್ಳಿ. ಕೆಂಪು ಬಣ್ಣದ ವಸ್ತ್ರಗಳು ನಿಮಗೆ ಅನುಕೂಲವನ್ನು ತರ್ತದೆ. ದಕ್ಷಿಣ ದಿಕ್ಕಿನಲ್ಲಿ ಪೂರ್ವಾಭಿಮುಖವಾಗಿರತಕ್ಕಂತಹ ಶಿವ ದೇವಾಲಯಕ್ಕೆ ಹೋಗುವುದರಿಂದ ನಿಮ್ಮ ಕಷ್ಟ ನಿವಾರಣೆಯಾಗಿ ಸುಖ ಪ್ರಾಪ್ತಿ. ಈಗ ಕನ್ಯಾರಾಶಿ. ಕನ್ಯಾರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಿಂದ 7ನೇ ಭಾವದಲ್ಲಿ ಶನಿ ಮಹಾತ್ಮ. ನದಾರ ನಮಿತ್ರಂ ಚಿರಂಚಾರು ಚಿತ್ತಂ ಶನೌದ್ಯೂನಗೆ ದಂಪತಿ ರೋಗಯುಕ್ತೌ. ನೋಡಿ, ಗಂಡ ಹೆಂಡತಿ ಇಬ್ಬರಿಗೂ ಒಂದೇ ರೀತಿ ರೋಗ ಬರುವಂತಹ ಸಾಧ್ಯತೆ. 7ನೇ ಮನೆಯಲ್ಲಿ ಸೂರ್ಯನೂ ಸಹಿತವಾಗಿದ್ದಾನೆ.
ಅದರಿಂದ ಕೆಲವರಿಗೆ ಸೂರ್ಯಾಸಿಸ್, ಅದರಿಂದ ಸಾಕಷ್ಟು ತೊಂದರೆ ಅನುಭವಿಸ್ತೀರಿ, ಮೈಯೆಲ್ಲ ಕೆರ್ಕೊಳ್ತೀರಿ, ಅದರಿಂದ ನವೆ ಉಂಟಾಗ್ತದೆ, ಅದರಿಂದ ನಿಮಗೆ ಒಂದು ರೀತಿಯಂತಹ ಅಲರ್ಜಿ ಉಂಟಾಗುವಂತಹ ಸಾಧ್ಯತೆ, ರೋಗ ಬಾಧೆಗಳು ಕಂಡು ಬರುವಂತಹ ಸಾಧ್ಯತೆ, ಕೆಲವರಿಗೆ ದಾಂಪತ್ಯದಲ್ಲಿ ಇರತಕ್ಕಂತಹ ವ್ಯಕ್ತಿಗಳಿಗೆ ಈ ರೀತಿಯಲ್ಲಿ ಕಂಡು ಬರುವಂತಹದ್ದಿದೆ. ನೋಡಿ, 7ನೇ ಮನೆಯಲ್ಲಿ ಶನಿ ಮಹಾತ್ಮ ಇದ್ದದ್ದರಿಂದ ನಿಮ್ಮ ವ್ಯವಹಾರದಲ್ಲೂ ನಿಮಗೆ ಕಷ್ಟ ಉಂಟಾಗುವಂತಹ ಸಾಧ್ಯತೆಗಳು, ಅದರಲ್ಲೂ ಸಹಿತವಾಗಿ ಜಗಳ, ಮನಸ್ತಾಪ, ವ್ಯವಹಾರಗಳೇ ಸರಿಯಾಗಿ ನಡೆಯೋದಿಲ್ಲ, ಅಂಗಡಿ ಇಟ್ಕೊಂಡಿದ್ದೀರಿ, ದಿವಸಕ್ಕೆ ಒಂದು 100 ರೂಪಾಯಿ ವ್ಯವಹಾರಗಳಾಗೋದಿಲ್ಲ, ಇದರಿಂದ ಸಾಕಷ್ಟು ತೊಂದರೆ ಉಂಟಾಗುವಂತಹ ಸಾಧ್ಯತೆ. ಈ ಎಲ್ಲ ದೋಷ ನಿವಾರಣೆಗೆ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದೇನು? ಸಾಧ್ಯವಾದರೆ ಮನೆಯಲ್ಲಿ ಒಂದು ಸತ್ಯನಾರಾಯಣ ಪೂಜೆಯನ್ನು ಮಾಡಿಕೊಳ್ಳಿ. ಸತ್ಯನಾರಾಯಣನ ಅನುಗ್ರಹದಿಂದ ಕಷ್ಟ ನಿವಾರಣೆಯಾಗುವಂಥ ಸತ್ಯನಾರಾಯಣನ ಅನುಗ್ರಹದಿಂದ ಕಷ್ಟ ನಿವಾರಣೆಯಾಗುವಂತಹ ಸಾಧ್ಯತೆ ಇದೆ. ಅದನ್ನು ಮಾಡಿಕೊಳ್ಳುವುದರಿಂದ ನಿಮಗೆ ಸಾಕಷ್ಟು ಸಮೃದ್ಧಿ ಆಗ್ತದೆ, ದೈವಾನುಗ್ರಹವಾಗ್ತದೆ, ನೆಮ್ಮದಿ ಉಂಟಾಗ್ತದೆ, ಮನೆಯಲ್ಲಿ ಮನಃಶಾಂತಿ ಮೂಡ್ತದೆ. ಕನ್ಯಾ ರಾಶಿಯವರಿಗೆ ನೀವು ಬಳಸಿಕೊಳ್ಳಬೇಕಾಗಿರ್ತಕ್ಕಂತಹ ಸಂಖ್ಯೆ 5 ಬಳಸಿಕೊಳ್ಳಿ, ಅದರಿಂದ ಕ್ಷೇಮ. ಉತ್ತರ ದಿಕ್ಕು ಅಥವಾ ಪಶ್ಚಿಮ ದಿಕ್ಕಿನ ವ್ಯವಹಾರದಿಂದ ನಿಮಗೆ ಆರೋಗ್ಯ ವೃದ್ಧಿ, ಜೊತೆಯಲ್ಲಿ ನಿಮ್ಮ ದೂರ ಪ್ರಯಾಣದಿಂದ ನಿಮಗೆ ಕ್ಷೇಮ ಉಂಟಾಗುವಂತಹ ಲಕ್ಷಣ. ಹಸಿರು ಬಣ್ಣದ ಬಟ್ಟೆಯನ್ನು ಸಾಧ್ಯವಾದಷ್ಟು ಉಪಯೋಗಿಸ್ಕೊಳ್ಳಿ, ಶುಭವಾಗುತ್ತೆ. ಕನ್ಯಾ ರಾಶಿಯವರು. ಈಗ ತುಲಾರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಿಂದ 7ನೇ ಭಾವದಲ್ಲಿ ಶುಕ್ರನಿತ್ತು ನೋಡ್ತಾ ಇದ್ದಾನೆ. ಸಾಕಷ್ಟು ಅನುಕೂಲತೆಗಳು ಉಂಟಾಗುವಂತಹ ಸಾಧ್ಯತೆಗಳು, ಕೈಬಿಟ್ಟು ಹೋದಂತಹ ಆಸ್ತಿ ಪಾಸ್ತಿಗಳು ಲಭ್ಯವಾಗುವಂತಹ ಸಾಧ್ಯತೆ, ಕೃಷಿ ಭೂಮಿಯನ್ನ ಊರ್ಜಿತಗೊಳಿಸಿಕೊಳ್ಳಬೇಕು ಅನ್ನುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ತುಂಬಾ ಮನಸ್ಸು ಆ ಕಡೆಗೆ ಎಳೀತಿದೆ. ನಮ್ಮ ತೋಟ ಇದೆ, ಹೊಲ ಇದೆ, ಅದನ್ನು ಊರ್ಜಿತ ಮಾಡೋಣ, ಅದನ್ನು ಬೆಳೆಸೋಣ, ಅದರಲ್ಲಿ ಏನಾದರೂ ಒಂದು ಪ್ರಯೋಜನವನ್ನ ಕಂಡುಕೊಳ್ಳೋಣ ಹೇಳುವಂತಹ ಭಾವನೆ ಮೂಡುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಕೆಲವರಿಗೆ ಉದ್ಯೋಗದಲ್ಲಿ ಇರತಕ್ಕಂಥವರಿಗೆ ಒಳ್ಳೆಯ ಲಾಭ, ಯಶಸ್ಸು, ಕೀರ್ತಿ ಇತ್ಯಾದಿಗಳು ಉಂಟಾಗುವಂತಹ ಲಕ್ಷಣಗಳು ಇದ್ದಾವೆ. ದೈವಾನುಕೂಲತೆ ಚೆನ್ನಾಗಿದೆ. ಭಾಗ್ಯದಲ್ಲಿರತಕ್ಕಂತಹ ಗುರುವಿನ ದೃಷ್ಟಿ ಇದೆ. ಸಪ್ತಮದಲ್ಲಿ ಶುಕ್ರ ಇದ್ದು ಪೂರ್ಣ ದೃಷ್ಟಿಯಲ್ಲಿ ನೋಡ್ತಾ ಇದ್ದಾನೆ ಅಂದಾಗ ತುಲಾರಾಶಿಯವರಿಗೆ ಕ್ಷೇಮ. ತುಲಾರಾಶಿಯವರು ಬಳಸಬೇಕಾಗಿರ್ತಕ್ಕಂತಹ ಸಂಖ್ಯೆ 6 ಬಳಸಿಕೊಳ್ಳಿ. ಬಿಳಿ ಬಣ್ಣದ ವಸ್ತ್ರಗಳು ನಿಮಗೆ ಅನುಕೂಲವನ್ನು ತರ್ತದೆ. ನೀವು ಪಶ್ಚಿಮ ದಿಕ್ಕು ಅಥವಾ ಉತ್ತರ ದಿಕ್ಕಿನ ವ್ಯವಹಾರದಿಂದ ಕಷ್ಟದಿಂದ ಮುಕ್ತರಾಗ್ತೀರಿ. ಈಗ ವೃಶ್ಚಿಕ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿ ಅಧಿಪತಿ 4ನೇ ಭಾವದಲ್ಲಿದ್ದಾನೆ, ರಾಹುವಿನ ಜೊತೆಯಲ್ಲಿ ಸೇರ್ಕೊಂಡು ಬಿಟ್ಟಿದ್ದಾನೆ. ಹೀಗಾಗಿ ವಾಹನ ಕಂಟಕ ಉಂಟಾಗುವಂತಹ ಸಾಧ್ಯತೆ. ದೂರ ಪ್ರಯಾಣ ಮಾಡಬೇಡಿ, ಸಾಧ್ಯವಾದಷ್ಟು ಕಿರು ಪ್ರಯಾಣದಲ್ಲೇ ಎಲ್ಲವನ್ನು ಮುಗಿಸೋಳಿ, ಅದರಿಂದ ನಿಮಗೆ ಅನುಕೂಲ ಉಂಟಾಗ್ತದೆ, ಶುಭವಾಗುತ್ತೆ. ಕೆಲವರಿಗೆ ಅಭ್ಯಾಸ ಇರ್ತದೆ ದೂರ ಪ್ರಯಾಣ, ಸಮೀಪದಲ್ಲೇ ಸಿಗುವಂತಹ ವಸ್ತುಗಳನ್ನ ಸಮೀಪದಲ್ಲಿ ತಗೊಳ್ಳದೆ ಅವರು ದೂರ ಹೋಗಿ ಆ ದೂರದಲ್ಲೇ ಒಳ್ಳೆ ಸಿಗುತ್ತೆ ಹೇಳುವಂತಹ ದೃಷ್ಟಿಯಿಂದ ತೆಗೆದುಕೊಂಡು ಬರುವಂತಹ ಅಭ್ಯಾಸ ಇರತಕ್ಕಂತಹದ್ದು. ಅದರಿಂದ ಕೆಲವು ಆಪತ್ತುಗಳು ಉಂಟಾಗುವಂತಹ ಲಕ್ಷಣ ಇದೆ. ಇವತ್ತಿನ ದಿವಸ ಉಂಟಾಗುವಂತಹ ಲಕ್ಷಣಗಳು. ಪಂಚಮ ಸ್ಥಾನದಲ್ಲಿ ಶನಿ ಇದ್ದದ್ರಿಂದ ಮಕ್ಕಳಿಗೆ ಸ್ವಲ್ಪ ಮಟ್ಟಿಗೆ ಕಾಟ, ಯಾರಿಂದಾದ್ರೂ ಕಾಟ ಉಂಟಾಗುವಂತಹ ಸಾಧ್ಯತೆ, ಏನಾದರೂ ತೊಂದರೆಗೆ ಸಿಲುಕಿಕೊಳ್ಳುವಂತಹ ಸಾಧ್ಯತೆ ಇರತಕ್ಕಂತಹದ್ದು ವೃಶ್ಚಿಕ ರಾಶಿಯವರು. ನೋಡಿ, ನಿಮ್ಮ ರಾಶಿಯಿಂದ ಸಪ್ತಮಾಧಿಪತಿ 6ನೇ ಭಾವದಲ್ಲಿದ್ದರಿಂದ ಶತ್ರು ವರ್ಗ ಜಾಸ್ತಿ ಆಗ್ತದೆ. ದಿನನಿತ್ಯ ಶತ್ರುತ್ವ ಉಂಟಾಗುವಂತಹ ಸಾಧ್ಯತೆ ಇದೆ ವೃಶ್ಚಿಕ ರಾಶಿಯವರಿಗೆ. ನಿಮ್ಮ ರಾಶಿಯಿಂದ ಅಷ್ಟಮ ರಾಶಿಯಲ್ಲಿ ಗುರು ಇದ್ದದರಿಂದ ವ್ಯವಹಾರಗಳಲ್ಲಿ ಸೋಲು, ವ್ಯಾಪಾರವೇ ಆಗೋದಿಲ್ಲ. ಅದರಿಂದ ನಿಮಗೆ ಸಾಕಷ್ಟು ಮನನೋಯುವಂತಹ ಸಾಧ್ಯತೆ. ಈ ಉದ್ಯೋಗ ಮಾಡಬಾರ್ದಿತ್ತು, ಬಿಟ್ಟು ಬೇರೆ ಏನಾದ್ರು ಮಾಡೋಣ, ಈ ರೀತಿಯಂತಹ ಭಾವನೆಗಳು. ಯಾವುದಾದ್ರು ಜ್ಯೋತಿಷಿಗಳ ಹತ್ರ ಹೋಗಿ ಏನು ಮಾಡಬೇಕಾಯಿತು ಅಂತ ಕೇಳಬೇಕಾದಂತಹ ಪ್ರಸಂಗ ಇತ್ಯಾದಿಗಳು ಉಂಟಾಗುವಂತಹದ್ದಿದೆ. ದೋಷ ನಿವಾರಣೆಗೆ ನೀವು ಮಾಡಬೇಕಾಗಿರ್ತಕ್ಕಂತಹದ್ದು ಸುಬ್ರಹ್ಮಣ್ಯ ಸೇವೆ ಮಾಡ್ಕೊಳ್ಳಿ. ಸುಬ್ರಹ್ಮಣ್ಯನ ಅನುಗ್ರಹವನ್ನು ಪಡೆದಾಗ ನಿಮ್ಮ ಕಷ್ಟಗಳೆಲ್ಲ ದೂರವಾಗ್ತದೆ, ಶತ್ರುಗಳು ದೂರವಾಗ್ತಾರೆ. 9ರ ಸಂಖ್ಯೆಯನ್ನ ಬಳಸಿಕೊಳ್ಳಿ. ಕೆಂಪು ಬಣ್ಣದ ವಸ್ತ್ರಗಳನ್ನ ಧರಿಸಿಕೊಳ್ಳಿ ಅಥವಾ ದಾನ ಮಾಡಿ. ಉತ್ತರ ದಿಕ್ಕಿನ ವ್ಯವಹಾರದಿಂದ ವೃಶ್ಚಿಕ ರಾಶಿಯವರಿಗೆ ಇವತ್ತಿನ ದಿವಸ ಕ್ಷೇಮ. ಈಗ ಧನುರಾಶಿಯವರ ಫಲ ನೋಡುವಾಗ ಗುರುವಿನ ಬೆಂಬಲ ನಿಮಗೆ ಸಾಕಷ್ಟು. ಸಪ್ತಮದಲ್ಲಿ ಗುರು ಇದ್ದು ಪೂರ್ಣ ದೃಷ್ಟಿ ನೋಡ್ತಾ ಇದ್ದಾನೆ. ಬಲವೂ ಇದೆ, ಬೆಂಬಲವೂ ಇದೆ. ಅದರಿಂದ ನಿಮಗೆ ಅನುಕೂಲ ಉಂಟಾಗುವಂತಹ ಸಾಧ್ಯತೆಗಳು. ಕೆಲವರಿಗೆ ಮಾತ್ರ 4ನೇ ಮನೆಯಲ್ಲಿ ಶನಿ ಮಹಾತ್ಮ ಇದ್ದಾನೆ. ಆದ್ದರಿಂದ ಸ್ವಲ್ಪ ಮಟ್ಟಿಗೆ ಆತಂಕ ಇರತಕ್ಕಂತಹದ್ದು. ನೀವು ಮಾಡುವಂತಹ ಉದ್ಯೋಗ ವ್ಯವಹಾರದಲ್ಲಿ ಏನಾದರೂ ತೊಂದರೆಗಳು ಉಂಟಾಗಿ ತೊಂದರೆಗೆ ಸಿಲುಕಿಕೊಳ್ಳುವಂತಹ ಸಾಧ್ಯತೆ ಇರತಕ್ಕಂತಹದ್ದು, ಅಥವಾ ಯಾವುದಾದ್ರೂ ವಾಹನದ ಪಾರ್ಟ್ ಏನಾದರೂ ಕಳುವಾಗುವಂತಹ ಸಾಧ್ಯತೆ. ಕೆಲವರು ಶನಿ ಚೋರಾಧಿಪತಿ, ಅವನ ದೃಷ್ಟಿ ನಿಮ್ಮ ರಾಶಿಯ ಮೇಲೆ ಅಂದಾಗ ಕಳ್ಳಕಾಕರ ದೃಷ್ಟಿ ಇದ್ದೇ ಇರ್ತದೆ. ಅದರಿಂದ ಏನಾದರೂ ತೊಂದರೆ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು ಇವತ್ತಿನ ದಿವಸ. ನೋಡಿ, ಎಲ್ಲೋ ವಾಹನವನ್ನು ನಿಲ್ಲಿಸಿರ್ತೀರಿ, ಆ ವಾಹನವನ್ನು ಆರಕ್ಷಕರು ಎತ್ತಿಕೊಂಡು ಹೋಗುವ ಸಾಧ್ಯತೆ. ವಾಹನ ಎಲ್ಲೂ ಸಿಗೋದಿಲ್ಲ. ಕಡೆಗೆ ನೋಡುವಾಗ ಅದು ಪೊಲೀಸ್ ಸ್ಟೇಷನ್ ಎದುರುಭಾಗದಲ್ಲಿ, ಆರಕ್ಷಕರ ಸ್ಟೇಷನ್ ಎದುರುಭಾಗದಲ್ಲಿ ಇರ್ತದೆ. ಹೀಗಾಗಿ ಸ್ವಲ್ಪ ಜಾಗ್ರತೆ ಇಡಬೇಕು. ವಾಹನ ನಿಲುಗಡೆಯ ಸ್ಥಳವನ್ನು ಸರಿಯಾಗಿ ನೋಡಿಕೊಂಡು ನಿಲ್ಲಿಸುವುದರಿಂದ ನಿಮಗೆ ಅನುಕೂಲ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಜೊತೆಯಲ್ಲಿ ನೀವು ವಿಶೇಷವಾಗಿ ಇವತ್ತಿನ ದಿವಸ ರಾಯರ ಸೇವೆಯನ್ನು ಮಾಡುವುದರಿಂದ ನಿಮ್ಮ ಕಷ್ಟಗಳೆಲ್ಲ ಪರಿಹಾರವಾಗುವಂತಹ ಸಾಧ್ಯತೆಗಳು. 3 ನಿಮ್ಮ ಸಂಖ್ಯೆ ಬಳಕೆ, ಹಳದಿ ವಸ್ತ್ರ,
ಉತ್ತರ ದಿಕ್ಕು ಇವೆಲ್ಲ ನಿಮಗೆ ಪ್ರಯೋಜನಕಾರಿ ಆಗ್ತದೆ, ಮಾಡ್ಕೊಳ್ಳಿ, ಶುಭವಾಗುತ್ತೆ. ಈಗ ಮಕರ ರಾಶಿ. ಮಕರ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯ ಅಧಿಪತಿ ಆಗಿರತಕ್ಕಂತಹ ಶನಿ ಮಹಾತ್ಮನು 3ನೇ ಭಾವದಲ್ಲಿದ್ದಾನೆ, ವಿಕ್ರಮ ಸ್ಥಾನದಲ್ಲಿದ್ದಾನೆ. ನೀವು ಪರಾಕ್ರಮಿಗಳು, ಸದಾ ಕಾಲದಲ್ಲೂ ಸಹಿತವಾಗಿ ಕೆಲಸದಲ್ಲಿ ಜಾಗೃತರಾಗಿರ್ತೀರಿ. ನಿಮಗೆ ಕೊಟ್ಟ ಕೆಲಸವನ್ನು ಸರಿಯಾದ ಕ್ರಮದಲ್ಲಿ ಮಾಡಿ ಮುಗಿಸುವಂತಹ ಯೋಗವೂ ಇದೆ, ಯೋಗ್ಯತೆಯೂ ಇದೆ, ದೈವಾನುಕೂಲವೂ ಚೆನ್ನಾಗಿದೆ. ಆದರೆ ಗುರುವಿನ ಬಲ ಇಲ್ಲ ನಿಮಗೆ. ಗುರು 6ನೇ ಭಾವದಲ್ಲಿದ್ದರಿಂದ ಕೆಲಸ ಕಾರ್ಯಗಳಿಗೆ ಅಡೆತಡೆ ಉಂಟಾಗುವಂತಹ ಸಾಧ್ಯತೆ. ಆದರೂ ಸಹಿತವಾಗಿ ನೀವು ಶ್ರಮಪಟ್ಟು ಕೆಲಸವನ್ನು ಮಾಡ್ತೀರಿ, ಅದರಿಂದ ನಿಮಗೆ ಹೆಸರು ಬರ್ತದೆ. ನಿಮಗೆ ಉದ್ಯೋಗದಲ್ಲಿ ಸಮಸ್ಯೆ ಉಂಟಾಗುವುದಿಲ್ಲ. ಮಕರ ರಾಶಿಯವರಿಗೆ ಸುಖ ಸ್ಥಾನದಲ್ಲಿ ಶುಕ್ರ ಇದ್ದದ್ದರಿಂದ ಹೊಸ ವಸ್ತ್ರ ಧಾರಣೆ ಮಾಡುವಂತಹ ಯೋಗ. ಕೆಲವು ನವೀನವಾದಂತಹ ವಸ್ತ್ರಗಳನ್ನು ತೆಗೆದುಕೊಳ್ತೀರಿ ಪೇಟೆ ಇತ್ಯಾದಿಗಳಿಗೆ ಹೋದಂತಹ ಸಂದರ್ಭದಲ್ಲಿ. ಆದರೆ ಇವತ್ತು ಧರಿಸಲಿಕ್ಕೆ ಅಷ್ಟು ಒಳ್ಳೆಯದಲ್ಲ, ಮಂಗಳವಾರವಾಗಿದೆ, ತಗೊಳ್ಬಹುದು, ತಗೊಳ್ಳಿಕ್ಕೆಲ್ಲ ಏನೂ ತೊಂದರೆ ಇಲ್ಲ, ತಗೊಳ್ಳಿ, ಒಳ್ಳೆಯದಾಗುತ್ತೆ. ದೋಷ ನಿವಾರಣೆಗೆ ಇವತ್ತಿನ ದಿವಸ ಮಕರ ರಾಶಿಯವರು ಮಾಡಿಕೊಳ್ಳಬೇಕಾಗಿರತಕ್ಕಂತಹದ್ದು ಪಶ್ಚಿಮ ದಿಕ್ಕಿನಲ್ಲಿ ಉತ್ತರಾಮುಖವಾಗಿರತಕ್ಕಂತಹ ಶನೇಶ್ವರನ ದರ್ಶನವನ್ನು ಮಾಡುವುದರಿಂದ ನಿಮ್ಮ ಕಷ್ಟಗಳು ನಿವಾರಣೆ ಆಗುವಂತಹ ಸಾಧ್ಯತೆ. ಶನೇಶ್ವರನ ಪ್ರಾರ್ಥನೆಯನ್ನು ಮಾಡಿ. ನೀಲಾಂಜನ ಸಮಾಭಾಸಂ ರವಿಪುತ್ರೋ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೇಶ್ವರಂ ಪ್ರಾರ್ಥನೆ ಮಾಡಿಕೊಳ್ಳಿ. ಶನೇಶ್ವರನ ಅನುಗ್ರಹದಿಂದ ಕಷ್ಟ ನಿವಾರಣೆ. 8ರ ಸಂಖ್ಯೆಯ ಬಳಕೆ, ಕಪ್ಪು ಬಿಳಿ ಬಣ್ಣ, ಉತ್ತರ ದಿಕ್ಕು ನಿಮಗೆ ಶ್ರೇಯಸ್ಕರ. ಈಗ ಕುಂಭರಾಶಿ. ಕುಂಭರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಗೂ ಅಧಿಪತಿ ಶನಿ ಮಹಾತ್ಮ ಧನಸ್ಥಾನದಲ್ಲಿದ್ದಾನೆ. ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ತೊಂದರೆ, ಆರೋಗ್ಯಕ್ಕೆ ತೊಂದರೆ, ಕೌಟುಂಬಿಕವಾಗಿ ಸಾಕಷ್ಟು ಸಂಕಷ್ಟಗಳು, ಕುಟುಂಬದಲ್ಲಿ ಇರತಕ್ಕಂತಹ ವ್ಯಕ್ತಿಗಳಿಂದಲೇ ಮನಸ್ತಾಪ ಉಂಟಾಗ್ತದೆ. ತಂದೆ ತಾಯಿಗಳ ವಿಚಾರದಲ್ಲಿ ಸ್ವಲ್ಪ ಕಾಳಜಿ ಇರಲಿ. ಆರೋಗ್ಯದಲ್ಲಿ ಏನಾದರೂ ವ್ಯತ್ಯಾಸ ಆಗಿ ವೈದ್ಯಕೀಯ ಚಿಕಿತ್ಸೆಯನ್ನು ಕೊಡಿಸಬೇಕಂತಹ ಸಂದರ್ಭ, ವೈದ್ಯ ಶಾಲೆಗೆ ಒಯ್ಯಬೇಕಂತಹ ಸಂದರ್ಭ ಬರ್ತದೆ. ಆದ್ದರಿಂದ ತುಂಬಾ ಜಾಗೃತೆ ಇರಿ ಕುಂಭರಾಶಿಯವರು. ಪರಿಹಾರಕ್ಕಾಗಿ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂತಹದ್ದು ಲಕ್ಷ್ಮೀನಾರಾಯಣನ ಪ್ರಾರ್ಥನೆಯನ್ನು ಇವತ್ತಿನ ದಿವಸ ಮಾಡಿಕೊಳ್ಳುವುದರಿಂದ ನಿಮ್ಮ ಕಷ್ಟ ದೋಷಗಳು ನಿವಾರಣೆ ಆಗ್ತದೆ. ಸಾಧ್ಯವಾದರೆ ಲಕ್ಷ್ಮೀನಾರಾಯಣ ಪಾರಾಯಣ ಮಾಡಿ, ಅಥವಾ ಲಕ್ಷ್ಮೀನಾರಾಯಣ ಪ್ರಾರ್ಥನೆ ಮಾಡಿ, ಅಥವಾ ಲಕ್ಷ್ಮೀನಾರಾಯಣ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ಹಾಗೆ ನಿಮ್ಮ ಕಷ್ಟಗಳು ನಿವಾರಣೆ ಆಗುವಂತಹ ಲಕ್ಷಣ. 8 ನಿಮ್ಮ ಸಂಖ್ಯೆ. ಕಪ್ಪು ಬಿಳಿ ಬಣ್ಣದ ವಸ್ತ್ರಗಳು ನಿಮಗೆ ಅನುಕೂಲಕರ. ಉತ್ತರ ದಿಕ್ಕು ನಿಮಗೆ ಯಶಸ್ಸು ಕೊಡುತ್ತದೆ, ಮಾಡ್ಕೊಳ್ಳಿ, ಶುಭವಾಗುತ್ತೆ. ಕುಂಭರಾಶಿಯವರು. ಈಗ ಮೀನರಾಶಿ. ಮೀನರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲೇ ಶನಿ ಮಹಾತ್ಮನಿದ್ದಾನೆ. ಸ್ವಲ್ಪ ಹುಷಾರಾಗಿರಿ ಓಡಾಡುವಾಗ, ಯಾಕೆಂದ್ರೆ ನಾಯಿ ಕಾಟ, ಅದರಿಂದ ಏನಾದರೂ ತೊಂದರೆಗಳು, ಬೊಗಳುತ್ತದೆ, ಕಚ್ಚುತ್ತದೆ, ಪರಚುತ್ತದೆ. ಆದ್ದರಿಂದ ಸ್ವಲ್ಪ ಹುಷಾರಿ. ಪರಚುವ ಪ್ರಾಣಿ, ಕಚ್ಚುವ ಪ್ರಾಣಿ, ತಿವಿಯುವ ಪ್ರಾಣಿ, ಇವುಗಳಿಂದೆಲ್ಲ ಹುಷಾರಾಗಿರ್ಬೇಕಂತಹ ಸಂದರ್ಭ. ನಿಮ್ಮ ರಾಶಿಯಲ್ಲೇ ರವಿ ಮತ್ತು ಶನಿಯರಿದ್ದಾರೆ, ಅಂದರೆ ಪರಸ್ಪರ ಶತ್ರುಗಳಾಗಿದ್ದಾರೆ. ಆದ್ದರಿಂದ ತುಂಬಾ ಜಾಗೃತೆ. ಕೆಲವರಿಗೆ ಸಾಕಿದ ಪ್ರಾಣಿಗಳಿಂದಲೇ ತೊಂದರೆ ಉಂಟಾಗುವಂತಹ ಸಾಧ್ಯತೆ. ಕಾರಣ ನಿಮ್ಮ ರಾಶಿಯಲ್ಲಿ ಶನಿ ಮಹಾತ್ಮ. ವಿಷ ಪ್ರಾಣಿಗಳಿಂದ ತೊಂದರೆ ಉಂಟಾಗುವಂತಹ ಸಾಧ್ಯತೆ. ಎಲ್ಲೋ ತೋಟಕ್ಕೆ ಹೊಲಕ್ಕೆ ಹೋಗಿದ್ದೀರಿ, ಆ ಸಂದರ್ಭದಲ್ಲಿ ಸರ್ಪಗಳು ಕಾಣುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ನಿಮ್ಮ ಕಾಲು ಬುಡದಲ್ಲಿ ಹಾವು ಹರಿದು ಹೋಗ್ಬಿಡ್ತದೆ, ಮೈಯೆಲ್ಲ ಜೀಕರಿಸಿಬಿಡ್ತದೆ. ಅದರಿಂದ ಸಾಕಷ್ಟು ತೊಂದರೆ, ಬೆಚ್ಚಿ ಬೀಳುತ್ತೀರಿ. ರಾತ್ರಿ ಬಂದು ಮನೆಯಲ್ಲಿ ಮಲಗಿದರೆ ನಿದ್ದೆ ಬರೋದಿಲ್ಲ. ಈ ರೀತಿಯಲ್ಲಾಗುವಂತಹ ಸಾಧ್ಯತೆಗಳು. ಪರಿಹಾರಕ್ಕಾಗಿ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂತಹದ್ದು ವಿಷಹರ. ಯಾರು? ನಂಜುಂಡೇಶ್ವರ ಅರ್ಥಾತ್ ಶಿವನ ಪ್ರಾರ್ಥನೆಯನ್ನು ಮಾಡುವುದರಿಂದ, ಶಿವಸ್ತೋತ್ರವನ್ನು ಪಠನ ಮಾಡುವುದರಿಂದ ನಿಮ್ಮ ಕಷ್ಟಗಳು ದೂರವಾಗ್ತದೆ, ಸುಖ ಉಂಟಾಗ್ತದೆ. 3 ನಿಮ್ಮ ಸಂಖ್ಯೆ ಬಳಸಿಕೊಳ್ಳಿ. ಉತ್ತರ ದಿಕ್ಕು ಈಶಾನ್ಯ ಭಾಗ ನಿಮಗೆ ಕ್ಷೇಮವನ್ನು ತರುತ್ತದೆ. ಜೊತೆಯಲ್ಲಿ ಹಳದಿ ಬಣ್ಣದ ವಸ್ತ್ರಗಳು, ಕೇಸರಿ ಬಣ್ಣದ ವಸ್ತ್ರಗಳು ನಿಮಗೆ ಅನುಕೂಲವನ್ನು ತರುತ್ತದೆ. ಮೀನರಾಶಿಯವರಿಗೆ. 12 ರಾಶಿಯವರು ಇವತ್ತಿನ ದಿವಸ ವಿಶೇಷವಾಗಿ ನೀವು ಆಚರಣೆ ಮಾಡಬೇಕಾಗಿರ್ತಕ್ಕಂಥದ್ದೇನು? ಜೈನ ಸಂಪ್ರದಾಯದಲ್ಲಿ ಮಹಾವೀರರ ಹೆಸರನ್ನು ತಾವು ಕೇಳಿರಬಹುದು. ಆ ಮಹಾವೀರ ಜಯಂತಿ ಇವತ್ತಿನ ದಿವಸ ಇರತಕ್ಕಂಥದ್ದು. ಆದ್ದರಿಂದ ಮಹಾವೀರ ಜಯಂತಿಯ ಪ್ರಯುಕ್ತವಾಗಿ ಒಂದು ನಮನವನ್ನು ಸಲ್ಲಿಸಿ, ಜೊತೆಯಲ್ಲಿ ನೀವು ಇವತ್ತಿನ ದಿವಸ ಮಹಾಗಣಪತಿಯ ಉಪಾಸನೆ, ಸುಬ್ರಹ್ಮಣ್ಯ ದೇವರ ಅನುಗ್ರಹ ಪಡ್ಕೊಳ್ಬೇಕು. ಜೊತೆಯಲ್ಲಿ ನೀವು ಅಯ್ಯಪ್ಪ ದೇವರ ಪೂಜೆ ಇತ್ಯಾದಿಗಳನ್ನು ಮಾಡಿಕೊಳ್ಳುವುದರಿಂದ ನಿಮ್ಮ ಕಷ್ಟಗಳೆಲ್ಲ ದೂರವಾಗುವಂತಹ ಸಾಧ್ಯತೆ 12 ರಾಶಿಯವರಿಗೆ. ಇಂದು ಮಂಗಳವಾರ ಬಂತು ಎಂದಾಕ್ಷರದಲ್ಲಿ ನಮಗೆ ವಿಶೇಷವಾಗಿ ನೆನಪಾಗುವುದು ದುರ್ಗಾಮಾತೆ. ಮನುಷ್ಯನ ಜೀವನದಲ್ಲಿ ಎಷ್ಟೋ ರೀತಿಯಂತಹ ದುರಿತಗಳು ಉಂಟಾಗ್ತದೆ. ನಮಗೆ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ದಿವಸದಲ್ಲಿ ಎಷ್ಟೋ ಅಪರಾಧಗಳು ಉಂಟಾಗ್ತದೆ. ಅವುಗಳಿಂದ ಮುಕ್ತಿ ಪಡೆಯುವುದಕ್ಕೆ ನಾವು ಮಾಡಬೇಕಾಗಿರ್ತಕ್ಕಂತಹದ್ದೇನು? ದುರ್ಗಾ ಪರಮೇಶ್ವರಿಯ ಅನುಗ್ರಹವನ್ನು ಪಡೆದುಕೊಳ್ಳಬೇಕು. ನವದುರ್ಗಿಯರ ಆರಾಧನೆಯನ್ನ ಇವತ್ತಿನ ದಿವಸ ಮಾಡಿಕೊಳ್ಳುವುದರಿಂದ, ಅಥವಾ ಸಪ್ತಮಾತೃಕೆಯರ ಆರಾಧನೆಯನ್ನ ಮಾಡಿಕೊಳ್ಳುವುದರಿಂದ ಕ್ಷೇಮ ಉಂಟಾಗುವಂತಹ ಸಾಧ್ಯತೆ. ಮಂಗಳವಾರ ಚತುರ್ದಶಿ ಬಂದಿದೆ ಅಂದರೆ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂತಹ ದಿವಸ. ಚಂಡಿಕಾ ಪಾರಾಯಣವನ್ನು ಮಾಡಿಕೊಳ್ಳುವುದಕ್ಕೆ, ಮನೆಯಲ್ಲಿ ಏನಾದರೂ ಸಕಲ ಬಾಧೆಗಳ ನಿವೃತ್ತಿಗಾಗಿ ಚಂಡಿಕಾ ಪಾರಾಯಣ ಮಾಡಿಸಿಕೊಳ್ಳಬೇಕು ಅನ್ನುವಂತಹ ಭಾವನೆ ಇದ್ದಲ್ಲಿ, ಇವತ್ತಿನ ದಿವಸ ನೀವು ಚಂಡಿಕಾ ಪಾರಾಯಣವನ್ನು ಮಾಡಿಸಿಕೊಂಡಲ್ಲಿ ನಿಮ್ಮ ಕಷ್ಟಗಳೆಲ್ಲ ನಿವಾರಣೆಯಾಗುವಂತಹ ಸಾಧ್ಯತೆಗಳು. ಚಂಡಿಕಾ ಹೆಸರನ್ನು ಕೇಳಿರಬಹುದು. ಚಂಡಿ, ಚಾಮುಂಡಿಯ ತದ್ಭವ ರೂಪ. ಅವಳ ಆರಾಧನೆಯಿಂದ ನಿಮ್ಮ ಕಷ್ಟಗಳು ದೂರವಾಗ್ತದೆ. ಕ್ರೋಧವನ್ನ ಶಮನ ಮಾಡತಕ್ಕಂಥವಳು, ಚಂಡಿಯನ್ನು ತೆಗೆಯತಕ್ಕಂಥವಳು.
ಆದ್ದರಿಂದ ಅವಳ ಆರಾಧನೆ ಮಾಡ್ಕೊಳ್ಳಿ. ಇವತ್ತಿನ ದಿವಸ ಶುಭವಾಗಲಿ. ಆತ್ಮೀಯರೇ, ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ, ಜೊತೆಯಲ್ಲಿ ಕೆಳಭಾಗದಲ್ಲಿ ನಂಬರ್ ಇದೆ, ಬೇಕಾದರೂ ಉಪಯೋಗಿಸ್ಕೊಳ್ಳಿ. ಶುಭವಾಗುತ್ತೆ. ಮಂಗಳವಾಗಲಿ.